ಅದು 4 ತಿಂಗಳಿಂದ 5 ತಿಂಗಳು ಇವಾಗ ಜನಕ್ಕೆ ತಲುಪೇ ಇಲ್ಲ. ಬಿಜೆಪಿ ಅವರು ನಾವು ಜೆಡಿಎಸ್ ಅವರೆಲ್ಲ ಪ್ರತಿಭಟನೆ ಮಾಡ್ತಾ ಇದೀವಿ, ಒಂದು ಸರಿಯಾದ ಉತ್ತರ ಈಗ ಸರ್ಕಾರ ನೀಡ್ತಾ ಇಲ್ಲ. ಇವರು ನಡೆದಿದ್ದೇ ಹಾದಿ ಆಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ತೆರಿಗೆ, ನಮ್ಮ ಜನಸಾಮಾನ್ಯರ ತೆರಿಗೆ ನೀವು ಉಪಯೋಗಿಸ್ತಾ ಇರೋದು. ನೀವು ಏನಂತ ಸೆಂಟ್ರಲ್ ಏನಂತ ಹೇಳ್ಬಿಟ್ಟು ನೀವು ಅಧಿಕಾರಕ್ಕೆ ಬಂದ್ರಿ, ಸೆಂಟ್ರಲ್ ಅಲ್ಲಿ ಬೆಲೆ ಜಾಸ್ತಿ ಆಗಿದೆ, ಬೆಲೆ ಏರಿಕೆ ಆಗಿದೆ ಅಂತ ನೀವು ಬಂದವರು ಇವಾಗ ನೀವು ಎಷ್ಟು ಬೆಲೆ ಏರಿಕೆ ಮಾಡ್ತಾ ಇದ್ದೀರಾ ನೋಡಿ ಸರ್. ಇವಾಗ ನಾವು ಆಲ್ಮೋಸ್ಟ್ 20 ಬೆಲೆ ಏರಿಕೆ ಎಷ್ಟು ಆಗಿದೆ ಅಂತ ಹೇಳಿದ್ರೆ ಸರ್ಕಾರ ಇವಾಗ 21% GST ಕಲೆಕ್ಷನ್ ಜಾಸ್ತಿ ಮಾಡಿದೆ. ಜೊತೆಯಲ್ಲಿ ಎಕ್ಸೆಸಿವ್ ಡ್ಯೂಟಿ ಅದು 12% ಮಾಡಿದೆ, ಸ್ಟಾಂಪ್ ಡ್ಯೂಟಿ 30% ಮಾಡಿದೆ, ಸೇಲ್ಸ್ ಟ್ಯಾಕ್ಸ್ 8% ನೀವು ಜಾಸ್ತಿ ಮಾಡಿದೀರಾ, ವೆಹಿಕಲ್ ಟ್ಯಾಕ್ಸ್ 17%. ಇವನ್ ನೀವು ಏನು ನಾವು ಪೊಲ್ಯೂಷನ್ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಇದು ವೆಹಿಕಲ್ ಇದು ಮಾಡಿದೀರಾ, ಪೊಲ್ಯೂಷನ್ ಕಂಟ್ರೋಲ್ ವೆಹಿಕಲ್ ಮಾಡಿದೀರಾ, ಅದಕ್ಕೂ ನೀವು ಟ್ಯಾಕ್ಸ್ ಹಾಕ್ತಾ ಇದ್ದೀರಾ. ಜನಸಾಮಾನ್ಯರು ಲ್ಯಾಂಡ್ ರೆವಿನ್ಯೂ ಸರ್ 25% ನೀವು ಜಾಸ್ತಿ ಮಾಡಿದೀರಾ. ಇದು ಸ್ಟೇಟ್ ಟ್ಯಾಕ್ಸ್ ಡ್ಯೂಟಿ 75% ನೀವು ಜಾಸ್ತಿ ಮಾಡಿದ್ದೀರಾ. ಈ ರೀತಿ ನೀವು ಮಂಡನೆ ಏನು ನೀವು ಬಜೆಟ್ ಮಂಡಿಸ್ತೀರಲ್ಲ, ನೀವು ದಯವಿಟ್ಟು ಮಂಡಿಸಬೇಕಾದ್ರೆ ಯಾವ ರೀತಿ ನಾವು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಬೇಕು ಅಂತ ನಾವು ಅನ್ಕೊಳ್ತೀವಿ. ನೋಡಿ, ನಮ್ಮ ಹಿರಿಕರೆಲ್ಲ ಇವತ್ತಿಗೆ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿರೋದಕ್ಕೆ ಆ ತೆರಿಗೆ ಅವ್ರು ಕಟ್ತಾ ಇರುವಂತ ತೆರಿಗೆ ಒಳ್ಳೆ ರೀತಿಗೆ ಉಪಯೋಗಿಸ್ತಾ ಇರೋ ಕಾರಣಕ್ಕಾಗಿ ಇವತ್ತು ನಾವು ಒಳ್ಳೆ ದಾರಿಯಲ್ಲಿ ಕೆಲವೊಂದು ಕೆಲವೊಂದು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಬಸ್ ಆಗಿರಬಹುದು, ಇಲ್ಲ ರಿಕ್ಷಾಗೆ ಎಷ್ಟೊಂದು ನಾವು ಯೂಸ್ ಮಾಡ್ತೀವಿ. ಬಿಕಾಸ್ ನಮ್ಮ ಹಿರಿಕರು ಒಳ್ಳೆ ಕಾರಣಕ್ಕಾಗಿ ನಾವು ಕೊಡ್ತಾ ಇರುವಂತ ತೆರಿಗೆ. ಈ ತೆರಿಗೆ ಏನಾಗ್ತಾ ಇದೆ, ನಾವು ಕೊಡ್ತಾ ಇರುವಂತ ಈ ಸಲ ತೆರಿಗೆ ಏನಾಗ್ತಾ ಇದೆ, ನಿಜಕ್ಕೂ ನಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ಕೇಳ್ತಾರೆ, ನೀವು ತಂದೆ ತಾಯಿ ನೀವೆಲ್ಲ ಹೋರಾಟ ಮಾಡಿದ್ರ, ನಾವ್ ಯಾಕೆ ಇವತ್ತು ಇಂಥ ದುಸ್ಥಿತಿ ನೋಡ್ತಾ ಇದೀವಿ. ನೋಡಿ, ಒಂದು ಅಭಿವೃದ್ಧಿ ಕಾರ್ಯಕ್ರಮ ಅನ್ನೋದೇ ಇಲ್ಲ. ನೀವು ಇಷ್ಟೊಂದು ತಗೊಳ್ತಾ ಇದ್ದೀರಲ್ಲ, ಸಾಲ ಮಾಡಿದ್ದೀರಲ್ಲ, ಇಷ್ಟೊಂದು ಯಾವ ಕಾರಣಕ್ಕಾಗಿ ಸಾಲ ಮಾಡ್ತಾ ಇದ್ದೀರಾ? ದಯವಿಟ್ಟು ನೀವು ಕೊಡ್ತಾ ಇರುವಂತ ಕಾರ್ಯಕ್ರಮಕ್ಕೆ ಶ್ವೇತಪತ್ರ ಹೊರಸಕ್ಕೆ ನಿಮಗೆ ತಾಕತ್ತಿದ್ಯಾ? ನಿಮ್ಮಲ್ಲಿ ನಿಜಕ್ಕೂ ತಾಕತ್ತಿದ್ಯಾ ಸರ್ಕಾರಕ್ಕೆ? ನೀವೇನ್ 4 ಲಕ್ಷ ಕೋಟಿ ಬಜೆಟ್ ಮಂಡನೆ ಮಾಡ್ತೀರಾ ಅಂತ ಹೇಳ್ತೀರಾ? ಮೈಸೂರಿಂದ ಡಾಕ್ಟರ್ ಪವಿತ್ರ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಪ್ರಶಾಂತಿ ಮೇಡಮ್ ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೂಡ ಕಾಂಗ್ರೆಸ್ ವಕ್ತಾರರು ರಘು ದೊಡ್ಡೇರಿ ಕೂಡ ಜಾಯ್ನ್ ಆಗಿದ್ದಾರೆ. ಸ್ವಾಗತ ರಘು ದೊಡ್ಡೇರಿ. ಬ್ರೇಕ್ ಹೋಗ್ಬೇಕಾ ಅಂತ ಹೇಳಿ ಒಂದು ಕ್ವಿಕ್ ಬ್ರೇಕ್ ಹೋಗಿ ಬರೋಣ. ಸಾಲು ಪ್ರಶ್ನೆಗಳನ್ನ ಕಾಂಗ್ರೆಸ್ ಪಕ್ಷ ಕೇಳಿದ್ದಾರೆ, ಬಿಜೆಪಿ ಹಾಗೆ ಜೆಡಿಎಸ್ ನವರು. ಜೊತೆಗೆ ಬಜೆಟ್ ಅಂದ ತಕ್ಷಣ ಆರ್ಥಿಕ ಸ್ಥಿರತೆ ಜೊತೆಗೆ ಆರ್ಥಿಕ ಸ್ವಾಸ್ಥ್ಯ ಇದೆರಡನ್ನ ಕೂಡ ಎತ್ತಿ ಹಿಡಿಯುವ ಪ್ರಯತ್ನ ಬಜೆಟ್ ನಲ್ಲಿ ಆಗ್ಬೇಕು ಅಂತ. ಅದಾಗ್ಬೇಕಂದ್ರೆ ಸದ್ಯಕ್ಕೆ ಹೆಂಗಿದ್ಯಪ್ಪ ನಮ್ಮ ಆರ್ಥಿಕತೆಯ ಹೆಲ್ತ್, ಅದರ ಹೆಲ್ತ್ ರಿಪೋರ್ಟ್ ಅನ್ನ ಬಹುಶಃ ಪವಿತ್ರ ಮೇಡಮ್ ಹತ್ರ ಪಡೆದುಕೊಳ್ಬಹುದಾ ಅಂತ ಹೇಳಿ. ಸಿದ್ದರಾಮಯ್ಯನವರ ಬಜೆಟ್ 10:15ಕ್ಕೆ ಬಜೆಟ್ ಮಂಡನೆ ಆಗತ್ತೆ, 9:45ಕ್ಕೆ ಕ್ಯಾಬಿನೆಟ್ ಅದಕ್ಕೆ ಅನುಮತಿಯನ್ನು ಕೊಡುತ್ತೆ ಅಂತ ರಘು ದೊಡ್ಡೇರಿ ಇದ್ದಾರೆ. ರಘು ದೊಡ್ಡೇರಿ ಅವರೇ, ಬಹಳ ಮುಖ್ಯವಾಗಿ ಇವತ್ತು ಬೆಳಗಿನಿಂದ ಕೇಳಿ ಬಂದಂತ ಒಂದು ಆರೋಪ ಏನಪ್ಪಾ ಅಂತಂದ್ರೆ, ಎಲ್ಲ ಸಾಲ ಮಾಡಿದ್ದಾರೆ ಅಂತ ಹೇಳುವಂತಹ ಸಿದ್ದರಾಮಯ್ಯನವರು ತಮ್ಮ ಕಾಲಾವಧಿಯಲ್ಲಿ ಅತಿ ಹೆಚ್ಚು ಸಾಲ ಮಾಡಿದ್ದಾರೆ, ಮತ್ತೆ ಯಾರಿಗೂ ಬುದ್ಧಿ ಹೇಳ್ತಾರೆ ಅಂತ ನಂಬರ್ 1. ಎರಡನೇದಾಗಿ, ಗ್ಯಾರಂಟಿ ಯೋಜನೆಗಳಿಂದ ತಮ್ಮದೇ ಸರ್ಕಾರದ ಅನೇಕ ಸಚಿವರುಗಳು ನಮಗೆ ಇದು ಹೊರೆ ಆಗ್ತಾ ಇದೆ ಅಂತ ಹೇಳ್ತಾನೆ ಇದ್ದಾರೆ. ಈ ಬಜೆಟ್ ನಲ್ಲಾದ್ರೂ ಕೂಡ ಅದಕ್ಕೊಂದು ಕ್ಲಾರಿಟಿ ಸಿಗತ್ತಾ? ಇಲ್ಲ, ಹೊರೆ ಆಗ್ತಾ ಇಲ್ಲ, ನಾವು ಸಂಪನ್ಮೂಲ ಕ್ರೋಢೀಕರಣ ಮಾಡಿ ಅದನ್ನು ಕೊಡ್ತೇವೆ ಅನ್ನುವಂಥದ್ದು. ಈ 2 ಪ್ರಶ್ನೆಗಳು ಮುಖ್ಯವಾಗಿ. ಖಂಡಿತವಾಗ್ಲೂ ಆಕ್ಚುಲಿ ನಮ್ಮ ಜೆಡಿಎಸ್ ವಕ್ತಾರರು ಹೇಳ್ತಾ ಇದ್ರು ಒಂದು ವಿಚಾರವನ್ನ. ಒಂದು, ನಮ್ಮ ರಾಜ್ಯದ ಜನತೆಗೆ ಮತ್ತು ತಮ್ಮ ವಾಹಿನಿ ಮುಖಾಂತರ ಇವತ್ತು ಸಿದ್ದರಾಮಯ್ಯನವರು 16ನೇ ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದ್ದಾರೆ, ಅವರಿಗೆ ಹೃತ್ಪೂರ್ವಕವಾದ ಶುಭಾಶಯಗಳು. ಅದನ್ನ ಒಳಗೊಂಡಂತೆ ಮಾನ್ಯ ನಮ್ಮ ವಕ್ತಾರ ಹೇಳ್ತಾ ಇದ್ರು, ಸಾಲ ಮಾಡಿ ಏನು ರಾಜ್ಯ ಸರ್ಕಾರ ಸಾಲ ಮಾಡ್ತಿದೆ ಅಂತ ಹೇಳಿ. ಆಕ್ಚುಲಿ ಒಂದು ವಿಚಾರವನ್ನು ಹೇಳ್ತೀನಿ. ಈಗಿನ ರಾಜ್ಯ ಸರ್ಕಾರದ ಸಾಲ 5.4 ಲಕ್ಷ ಕೋಟಿ. ಯಾರು ಮಾಡಿದ್ರು ಅದನ್ನ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ರಾಜ್ಯ ಸರ್ಕಾರದ ಇಂದಿನ ಸಾಲ 5.4 ಲಕ್ಷ ಕೋಟಿ. ಕರ್ನಾಟಕ ಸರ್ಕಾರ ಅಥವಾ ಕರ್ನಾಟಕದ 7 ಕೋಟಿ ಕನ್ನಡಿಗರು ಪ್ರತಿ ವರ್ಷ ಕಟ್ತಾ ಇರ್ತಕ್ಕಂಥ ಒಂದು ತೆರಿಗೆ ಕೇಂದ್ರ ಸರ್ಕಾರಕ್ಕೆ 6.7 ಲಕ್ಷ ಕೋಟಿ. ಇನ್ ಕೇಸ್ ಕೇಂದ್ರ ಸರ್ಕಾರ ನಾವು ಕಟ್ಟತಕ್ಕಂಥ ತೆರಿಗೆನ ನಮಗೆ 1 ವರ್ಷ ವಾಪಸ್ ಕೊಟ್ರೆ ನಮ್ಮ ರಾಜ್ಯಕ್ಕೆ ಇರ್ತಕ್ಕಂಥ ಎಲ್ಲಾ ಸಾಲವನ್ನು ಮನ್ನಾ ಮಾಡಿ ಕೇಂದ್ರ ಸರ್ಕಾರಕ್ಕೆ ಇನ್ನೂ 1.5 ಲಕ್ಷ ಹಣವನ್ನ ದೇಣಿಗೆಯಾಗಿ ಕೊಡಬಹುದು. 1.5 ಲಕ್ಷ ಕೋಟಿ ದೇಣಿಗೆ ಕೊಡಬಹುದು. ಬಿಜೆಪಿ ಕಾಲಾವಧಿಯಲ್ಲಿ ಕೊಟ್ಟಿದ್ರು ಅವರು. ಈಗ ಬಿಜೆಪಿಯಲ್ಲಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರಲ್ಲ, ಆಗ ಬರ್ತಾ ಇತ್ತಾ? ಫಸ್ಟ್ ಹೇಳಿ, ಇಲ್ಲಿ ಒಂದು ವಿಷಯ ಕೇಳ್ತೀರಿ, ಆ ತರದಲ್ಲಿ ಅವಕಾಶ ಇದೆ, ಬರ್ದಿಟ್ಕೊಳ್ಳಿ ಸ್ವಾಮಿ ಪ್ಲೀಸ್. ರಾಜ್ಯ ಸರ್ಕಾರ ರಾಜ್ಯದಿಂದ ರಾಜ್ಯ ಜನ ಗೊತ್ತಿದೆ, ಯಾವ ಪದ್ಧತಿ ಇದೆ, ಯಾವ ಪದ್ಧತಿ ಇಲ್ಲ, ತೆರಿಗೆ ನಾವು ಕಟ್ತಾ ಇದೀವಿ. ಆ ತೆರಿಗೆ 1 ವರ್ಷ ನಮ್ಗೆ ವಾಪಸ್ ಕೊಟ್ಬಿಟ್ರೆ ಆ ತೆರಿಗೆನ ರಾಜ್ಯದಲ್ಲಿರ್ತಕ್ಕಂಥ ಸಾಲನೆಲ್ಲಾ ಮನ್ನಾ ಮಾಡಿ ಕೇಂದ್ರ ಸರ್ಕಾರಕ್ಕೆ ನಾವು ದೇಣಿಗೆಯಾಗಿ ಇನ್ನೂ 1.5 ಲಕ್ಷ ಕೊಡಬಹುದು. ಅದು ರಾಜ್ಯದ ಆಸ್ತಿ. ಪ್ಲೀಸ್ ವೈಟ್.
ನಾನು ನಿಮ್ಮ ಮಾತಾಡಿಲ್ಲ, ಸ್ವಲ್ಪ ಡಿಗ್ನಿಟಿ ಮೇಂಟೈನ್ ಮಾಡಿ. ಆಯ್ತಾಯ್ತು, ಓಕೆ, ಮುಂದುವರಿಸಿ. ಎರಡನೇದಾಗಿ ರಾಜ್ಯ ಈಗ ಸಾಲದ ಬಗ್ಗೆ ಮಾತಾಡ್ತಾ ಇದ್ರಿ. ಯಾರು ಕರ್ನಾಟಕ ಸರ್ಕಾರ ಯಾಕೆ ಸಾಲ ಮಾಡ್ತಾ ಇದೆ? ಕರ್ನಾಟಕ GST ಇಂಪ್ಲಿಮೆಂಟೇಷನ್ ಆಗೋದಕ್ಕಿಂತ ಮೊದಲು ರಾಜ್ಯ ಸರ್ಕಾರಗಳಿಗೆ ಸ್ವಾಯತ್ತತೆ ಇತ್ತು. ರಾಜ್ಯಗಳಿಗೆ ಬೇಕಾದಂತ ತೆರಿಗೆಯನ್ನ ನಮ್ಮಲ್ಲೇ ಕ್ರೋಢೀಕರಣ ಮಾಡ್ತಾ ಇದ್ವಿ, ನಾವೇ ಇಟ್ಕೊಳ್ತಾ ಇದ್ವಿ. 2017ಕ್ಕಿಂತ ಮೊದಲು ರಾಜ್ಯ ಸರ್ಕಾರದ ತೆರಿಗೆ ಏನು ರಾಜ್ಯದಲ್ಲಿ ಬರ್ತಾ ಇತ್ತು, ರಾಜ್ಯದಲ್ಲಿ ಮಾತ್ರ ಇರ್ತಾ ಇತ್ತು. 2017 ನಂತರ GST ಇಂಪ್ಲಿಮೆಂಟೇಷನ್ ಆದ ನಂತರ ರಾಜ್ಯ ಸರ್ಕಾರ ಕಲೆಕ್ಟ್ ಆಗುವ ತೆರಿಗೆಯನ್ನೆಲ್ಲ ಕೇಂದ್ರ ಸರ್ಕಾರ ತೆಗೆದುಕೊಂಡೋಗಿ ದೋಚಿ ಇಟ್ಕೊಳ್ತಾ ಇದೆ. ಆ ಕಾರಣದಿಂದ ಕೇಂದ್ರ ಸರ್ಕಾರ ದೋಚ್ತಾ ಇರೋದ್ರಿಂದ ಇವತ್ತು ರಾಜ್ಯಗಳು ಸಾಲ ಮಾಡ್ತಾ ಇದ್ದೇವೆ ಹೊರತು ಬೇರೆ ಕಾರಣದಿಂದ ಅಲ್ಲ. ಯಾಕೆ 2017ಕ್ಕಿಂತ ಮೊದಲು ಯಾಕೆ ನಾವು 50,000 ಕೇವಲ ಸಾಲ ಮಾಡ್ತಿದ್ವಿ, 10,000 15,000 ಮಾಡ್ತಾ ಇದ್ವಿ. ಇವಾಗ ನಾವು 1 ಲಕ್ಷ ಪ್ರತಿ ವರ್ಷ ಸಾಲ ಮಾಡ್ತೀವಿ ಅಂದ್ರೆ ಇನ್ಕ್ಲೂಡಿಂಗ್ ಬಿಜೆಪಿ ಅವರು ಮಾಡಿದ್ರೆ ನಾವು ಮಾಡ್ತಾ ಇದೀವಿ. ಯಾಕೆ ಸಾಲ ಮಾಡ್ತಾ ಇದೀವಿ ಅಂದ್ರೆ ಕೇಂದ್ರ ಸರ್ಕಾರ ದೋಚಿ ಇಟ್ಕೊಂಡಿರ್ತಕ್ಕಂಥ ಹಣವನ್ನ ನಮ್ಗೆ ವಾಪಸ್ ಕೊಡ್ತಾ ಇಲ್ಲ. ಓಕೆ, ಸೊ GST ಗೆ ಮೊದಲು ಏನಿತ್ತು, ನಮಗೆ ವ್ಯಾಟ್ ಇತ್ತು. ಅಲ್ಲ, ನೀವು ಪ್ಲೀಸ್ ಆಮೇಲೆ ಮಹೇಶ್ ಜಿ ರಘು ದೊಡ್ಡೇರಿ ಅವ್ರಿಗೆ ಮುಗಿಸ್ಬಿಡ್ಲಿ ಅವರು ರಘು ದೊಡ್ಡೇರಿ ಅವರಿಗೆ ನಿಮ್ಮ ಪರವಾಗಿ ಕೇಳಿಸ್ಕೊಳ್ಳಿ. ರಘು ದೊಡ್ಡೇರಿ ಅವ್ರಿಗೆ ಪವಿತ್ರ ಮೇಡಮ್ ತಗೊಳ್ಳಿ ಆನೇರ್. ಪವಿತ್ರ ಮೇಡಮ್ ಆನೇರ್ ತಗೊಳ್ಳಿ. ಪವಿತ್ರ ಮೇಡಮ್ ನನ್ನ ಧ್ವನಿ ತಲುಪ್ತಾ ಇದ್ರೆ ಪ್ರಶ್ನೆ ಕೇಳಿಸ್ಕೊಳ್ಳಿ. ಪವಿತ್ರ ಅವ್ರು ಮಾತ್ರ ಆನೇರ್. ಆರ್ಥಿಕ ತಜ್ಞೆ ಪವಿತ್ರ ಮೇಡಮ್ ಮಾತ್ರ ಆನೇರ್ ಇದ್ದಾರೆ. ರಘು ದೊಡ್ಡೇರಿ ಅವರು 2 ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕು, ತಾಳ್ಮೆ ಇರಲಿ. ಪವಿತ್ರ ಮೇಡಮ್, GSDP ಅದ್ಭುತವಾಗಿದೆ, ಹಾಗಾಗಿ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕೂಡ ತೊಂದರೆ ಇಲ್ಲ. ಕೇವಲ ಕೇಂದ್ರ ಕೊಡದೇ ಇರುವ ತೆರಿಗೆ ಹಾಗೆ ಅನುದಾನಗಳ ಕೊರತೆಯಿಂದ ರಾಜ್ಯಕ್ಕೆ ಹೊರೆ ಆಗ್ತಿದೆ. ಇದು ಕಾಂಗ್ರೆಸ್ ಸರ್ಕಾರದ ವಾದ ಸರಿಯಾ? ಆರ್ಥಿಕ ತಜ್ಞೆಯಾಗಿ ನಮ್ಮ ರಾಜ್ಯದ ಈ ಕಳೆದ 1 ಆರ್ಥಿಕ ವರ್ಷದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ನಿಮ್ಮ ಅಬ್ಸರ್ವೇಷನ್ಸ್ ಏನು? ನಮಸ್ತೆ ಎಲ್ರಿಗೂ. GDP ಬೆಳವಣಿಗೆ ದರ ನೋಡಿದಾಗ, ಸ್ಟೇಟ್ GDP ಗ್ರೋತ್ ರೇಟ್ ಅನ್ನು ನೋಡಿದಾಗ ಶೇಕಡವಾರು ಏನು ರಾಷ್ಟ್ರದ ಸರಾಸರಿಯನ್ನು ನೋಡಿದಾಗ ಇಲ್ಲಿ ಶೇಕಡವಾರು 7.9 ಇದೆ. ಗುರಿಯನ್ನ 9.7 ಇಟ್ಕೊಂಡಿದ್ರು. ಬಟ್ ಇದೆಲ್ಲವನ್ನ ನೋಡೋದಾದ್ರೆ ಒಟ್ಟಾರೆ ನಾವು ಕಾಂಟ್ರಿಬ್ಯೂಷನ್ ಟು GDP ಫ್ರಮ್ ಅಗ್ರಿಕಲ್ಚರ್, ಕೃಷಿಯಿಂದ ಅಂತ ನೋಡಿದಾಗ ಎಲ್ಲೋ ಒಂದು ಕಡೆ ಇಂಪ್ರೂವ್ಮೆಂಟ್ ಇದೆ. ಅಂದ್ರೆ ನಾವು ಅಂಕಿಅಂಶದ ಪ್ರಕಾರ ನಾನು ಹೇಳೋದಾದ್ರೆ ಶೇಕಡವಾರು 3.8. ಇನ್ನು ಕೈಗಾರಿಕೆಯನ್ನ ನೋಡಿದಾಗ ಶೇಕಡವಾರು 6.9. ತೃತೀಯ ವಲಯವೂ ಕೂಡ ಇಂಪ್ರೂವ್ ಆಗಿದೆ. 7.9 ಬೆಳವಣಿಗೆ ದರದಲ್ಲಿ ಈ ವಲಯಗಳು ಅಭಿವೃದ್ಧಿಯನ್ನ ಹೊಂದುತ್ತಾ ಇದೆ. ಇನ್ನು ಸ್ಟೇಟ್ GDPಗೆ, STGPಗೆ ನಾವು ನೋಡೋದಾದ್ರೆ ಭಾಷೆ ಬಗ್ಗೆ ಗಮನ